ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ರಾಜಧಾನಿ ಬೆಂಗಳೂರಿನಲ್ಲಿ ಇನ್ಮುಂದೆ ಮನೆ ಮಾಲೀಕರು ಬಾಡಿಗೆಗೆ ಮನೆಯನ್ನ ಕೊಡುವ ಮುಂಚೆ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇಲ್ಲವಾದಲ್ಲಿ ಕ್ರಮದ ಬಗ್ಗೆ ಪೊಲೀಸರು ಗಂಭೀರ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ವಿದೇಶಿ ಪ್ರಜೆಗಳಿಗೆ ಮನೆಯನ್ನ ಬಾಡಿಗೆ ಕೊಡುವುದ ಮುಂಚೆ ಈ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕು. ಹಾಗಾದರೆ ಪೊಲೀಸ್ ಇಲಾಖೆಯಿಂದ ಬಂದಂತ ಆ ಸೂಚನೆಗಳು ಏನು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಮನೆಗಳ ಬಾಡಿಗೆ ನೀಡುವವರಿಗೆ ಖಾಕಿ ವಾರ್. ಇನ್ಮುಂದೆ ಮನೆ ಮಾಲೀಕರು ಈ ರೂಲ್ಸ್ ಪಾಲಿಸಲೇಬೇಕು. ಬೆಂಗಳೂರಿನಲ್ಲಿ ಮನೆ ಬಾಡಿಗೆಗೆ ಕೊಡುವ ಮುನ್ನ ಮಾಲೀಕರು ಭಾರಿ ಹುಷಾರಾಗಿರಬೇಕು. ಅದರಲ್ಲೂ ವಿದೇಶಿ ಪ್ರಜೆಗಳಿಗೆ ಮನೆಯನ್ನ ಬಾಡಿಗೆ ಕೊಡುವ ಮಾಲೀಕರಿಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮನೆ ಬಾಡಿಗೆಗೆ ಕೊಡುವಂತಹ ಮುನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ಅಥವಾ ಸಂಬಂಧಿತ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡುವಂಥದ್ದು ಕಡ್ಡಾಯವಾಗಿದೆ. ಈ ನಿಯಮವನ್ನ ಪಾಲಿಸದೆ ಮನೆ ಬಾಡಿಗೆ ನೀಡಿದರೆ ಮನೆ ಮಾಲೀಕರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಈಶಾನ್ಯ ವಿಭಾಗದ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕ್ರೈಮ್ ಸಂಖ್ಯೆ, ಅಕ್ರಮ ವಲಸಿಗರು ಹೆಚ್ಚಾಗ್ತಾ ಇರುವಂತಹ ಸಂಬಂಧ ಪೊಲೀಸರು ಕ್ರಮವನ್ನ ಕೈಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ವಿದೇಶಿ ಪ್ರಜೆಗಳಿಗೆ ಮನೆ ಬಾಡಿಗೆ ಕೊಡುವ ಮುನ್ನ ದಾಖಲೆ ಸಮೇತ ಮಾಹಿತಿಯನ್ನ ಕೊಡಬೇಕು ಅನ್ನುವಂಥದ್ದು ಕಡ್ಡಾಯಗೊಳಿಸಿದ್ದಾರೆ. ಭಾರತದಲ್ಲಿ ವಿದೇಶಿಗರ ಸಂಬಂಧಿತ ನಿಯಮಗಳು ವಿದೇಶಿಗರ ಕಾಯ್ದೆ 1946ರ ಅಡಿಯಲ್ಲಿ ನಿಗದಿಪಡಿಸಲಾಗಿದೆ. ಈ ಕಾಯ್ದೆಯ ಪ್ರಕಾರ ವಿದೇಶಿ ಪ್ರಜೆಯನ್ನ ತಮ್ಮ ಮನೆಯಲ್ಲಿ ಅಥವಾ ಆಸ್ತಿಯಲ್ಲಿ ಇರಿಸಿಕೊಂಡವರು ಅದರ ಬಗ್ಗೆ ಮಾಹಿತಿಯನ್ನ 24 ಗಂಟೆಯ ಒಳಗೆ ಪೊಲೀಸ್ ಠಾಣೆಗೆ ತಿಳಿಸಬೇಕು. ಇದಕ್ಕಾಗಿ ಫಾರ್ಮ್ ಸಿ ಅನ್ನುವಂತ ಆನ್ಲೈನ್ ನಮೂನೆಯನ್ನ ಭರ್ತಿ ಮಾಡಿ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ ಅಥವಾ FROಗೆ ಸಲ್ಲಿಸಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ನೇರವಾಗಿ ಮಾಹಿತಿಯನ್ನ ಕೊಡಬೇಕಾಗಿರುತ್ತೆ. ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ನಿಯಮ ಕಟ್ಟುನಿಟ್ಟಾಗಿ ಜಾರಿಯಾಗಿದೆ. ಕೊತ್ತನೂರು ಪೊಲೀಸ್ ಠಾಣೆ ಸೇರಿದಂತೆ ಹಲವು ಠಾಣೆಗಳು ವಿದೇಶಿಗರ ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದೆ. ಮನೆ ಮಾಲೀಕರು ಬಾಡಿಗೆ ನೀಡುವ ಮೊದಲು ವಿದೇಶಿಯ ಪಾಸ್ಪೋರ್ಟ್, ವೀಸಾ ಪ್ರತಿಗಳನ್ನು ಸಂಗ್ರಹಿಸಿ ಅವರ ವೀಸಾಗೆ ಮಾನ್ಯತೆಯನ್ನ ಪಾಲಿಸಬೇಕಾಗುತ್ತೆ. ವೀಸಾ ಮುಗಿದರೂ ಕೂಡ ದೇಶದಲ್ಲಿ ಉಳಿದಿರುವವರು, ವಿದ್ಯಾರ್ಥಿ ವೀಸಾದ ಮೇಲೆ ಬಂದು ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿರುವವರು ಹೆಚ್ಚಾಗಿದ್ದಾರೆ ಅಂತ ಹೇಳಿ ಪೊಲೀಸರು ಗಮನಿಸಿದ್ದಾರೆ. ವಿಶೇಷವಾಗಿ ಡ್ರಗ್ ಪೆಡ್ಲಿಂಗ್ ನಂತ ಹಲವು ವಿದೇಶಿ ಪ್ರಜೆಗಳು ಭಾಗಿಯಾಗ್ತಾ ಇರುವಂತದ್ದು ಗೊತ್ತಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ನಗರದಲ್ಲಿ ಡ್ರಗ್ ಸಂಬಂಧಿತ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ವಿದೇಶಿಗರ ಮೇಲೆ ವಿಶೇಷ ಕಣ್ಣಿಟ್ಟಿದ್ದಾರೆ. ಇದರಿಂದ ಮನೆ ಮಾಲೀಕರು ಅಜಾಗರೂಕತೆಯಿಂದ ಮನೆ ಬಾಡಿಗೆ ಕೊಟ್ರೆ ಅವ್ರಿಗೂ ಕೂಡ ಕಾನೂನು ಸಮಸ್ಯೆಗಳು ಎದುರಾಗಬಹುದು. ಮನೆ ಬಾಡಿಗೆ ನೀಡುವ ಮುನ್ನ ಸ್ಥಳೀಯ ಠಾಣೆಗೆ ಮಾಹಿತಿ ನೀಡಿ. ವಿದೇಶಿ ಪಾಸ್ಪೋರ್ಟ್, ವೀಸಾ ಪ್ರತಿಗಳನ್ನ ತೆಗೆದುಕೊಳ್ಳಿ. ಅನುಮಾನಾಸ್ಪದ ಚಟುವಟಿಕೆ ಕಂಡರೆ ತಕ್ಷಣ ಪೊಲೀಸರಿಗೆ ತಿಳಿಸಿ. ವೀಸಾ ಅವಧಿ ಮೀರಿ ಉಳಿದವರನ್ನ ಗುರುತಿಸಿ ವರದಿ ಮಾಡಿ. ಈ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ವಿದೇಶಿಗರ ಕಾಯ್ದೆ 1946ರ ಸೆಕ್ಷನ್ 7 ಅಥವಾ 14ರ ಅಡಿಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಇದರಲ್ಲಿ ದಂಡ, ಶಿಕ್ಷೆ ಅಥವಾ ಕ್ರಿಮಿನಲ್ ಪ್ರಕರಣ ದಾಖಲಾಗಬಹುದು. ಕಳೆದ ಕೆಲವು ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ 70ಕ್ಕೂ ಹೆಚ್ಚು ಮನೆ ಮಾಲೀಕರ ವಿರುದ್ಧ ಇಂತಹ ಪ್ರಕರಣಗಳು ದಾಖಲಾಗಿದೆ ಅನ್ನುವಂತಹ ವರದಿಯಾಗಿದೆ. ಹಲವು ಸಂದರ್ಭದಲ್ಲಿ 5,000 ರೂಪಾಯಿ ದಂಡವನ್ನ ಕೂಡ ವಿಧಿಸಲಾಗಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ನಿಯಮಗಳನ್ನ ಜಾರಿಗೊಳಿಸಲಾಗಿದೆ. ಡ್ರಗ್ ಮಾರಾಟ, ಅಕ್ರಮ ವಲಸೆ, ವೀಸಾ ಉಲ್ಲಂಘನೆ ಮುಂತಾದ ಸಮಸ್ಯೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಮನೆ ಮಾಲೀಕರು ಈ ಕಾನೂನುಗಳನ್ನ ಗೌರವಿಸಿ ಮುಂಜಾಗ್ರತೆಯನ್ನ ವಹಿಸಿದ್ರೆ ತಮಗೂ ಕೂಡ ಸಮಸ್ಯೆ ತಪ್ಪುತ್ತೆ, ಜೊತೆಗೆ ಸಮಾಜಕ್ಕೂ ಕೂಡ ಸುರಕ್ಷತೆ ದೊರೆಯುತ್ತೆ. ಪೊಲೀಸರು ಎಲ್ಲಾ ಮನೆ ಮಾಲೀಕರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾನೂನು ಪಾಲನೆ ಮಾಡಿ ಸಹಕರಿಸಿ ಅಂತ ಹೇಳಲಾಗಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.